ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಏನಿದೆ, ಈ ಪ್ರದೇಶ ಹಿಂದುಳಿಲಿಕ್ಕೆ ಮೂಲಭೂತವಾದಿಗಳು ಯಾರಂದ್ರೆ ಇವತ್ತು ಏನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧಿಕಾರಿಗಳು ಮತ್ತು ಈ ಭಾಗದ ಜನಪ್ರತಿನಿಧಿಗಳಂತ ಹೇಳ್ಬೋದು. ಯಾವಾಗ 2023ರಲ್ಲಿ ರಾಜ್ಯ ಸರ್ಕಾರ ಏನು ಬಂತು, ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ನಾವು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ 5,000 ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ಮಾನ್ಯ ಸಿದ್ದರಾಮಯ್ಯನವರು ಘಂಟಾಘೋಷವಾಗಿ ಘೋಷಣೆಗಳನ್ನು ಕೂಗಿದ್ರು. ಅದಾದ ನಂತರ 2023-24ನೇ ಸಾಲಿನಲ್ಲೂ ಕೂಡ 3,000 ಕೋಟಿ, 24-25ನೇ ಸಾಲಿನಲ್ಲೂ ಕೂಡ 3,000 ಕೋಟಿ ಅನುದಾನವನ್ನು ಕೊಟ್ಟು, ತದನಂತರ ಏನು 2024-25ನೇ ಸಾಲಿನಲ್ಲೂ ಕೂಡ 3,000 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿರ್ತಾರೆ. ಆ ಕೊಟ್ಟಿರುವಂಥ ಅನುದಾನವನ್ನು ಕ್ರಿಯಾ ಯೋಜನೆ ಮಾಡ್ದೇನೆ, ಅದನ್ನು ಸದ್ಬಳಕೆ ಮಾಡ್ದೇನೆ ಇವತ್ತು ಏನು ಮತ್ತೆ 5,000 ಕೋಟಿ ರೂಪಾಯಿ ಅನುಮೋದನೆ ಸಿಕ್ಕಿದೆ ಅಂತೇಳಿ ಇವತ್ತು ಮಾನ್ಯ ಅಧ್ಯಕ್ಷರು ಪ್ರೆಸ್ ಮೀಟ್ಗಳನ್ನು ಮಾಡುವ ಮೂಲಕ ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ. ಆದರೆ 2025-26ನೇ ಸಾಲು ಇಲ್ಲಿವರೆಗೂ ಡಿಸೆಂಬರ್ ತಿಂಗಳು ಮುಗಿತು, ಒಂದೇ ಒಂದು ನಯಾ ಪೈಸಾ ಬಂದಿಲ್ಲ. ಆಮೇಲೆ ಇವರು ಏನು 5,000 ಕೋಟಿ ಅನುಮೋದನೆಗಾಗಿ FD ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಲೆಟರ್ ಬರೆದಾಗ 24/11/2025ರಂದು ಏನು FD ಡಿಪಾರ್ಟ್ಮೆಂಟಿಂದ ಒಂದು ಲೆಟರ್ ಬರುತ್ತೆ. ಏನಂದರೆ ಮಂಡಳಿಗೆ ನೀವು ಆಲ್ರೆಡಿ 1,762 ಕೋಟಿ ರೂಪಾಯಿ ಮಂಡಳಿಯಲ್ಲಿ ಜಮಾ ಇದೆ. ಇರುವಂಥ ಅಮೌಂಟನ್ನು ನೀವು ಖರ್ಚು ಮಾಡಬೇಕು. ಮೊದಲು ಖರ್ಚು ಮಾಡಿದ 1 ತಿಂಗಳ ನಂತರ ನಾವು 5,000 ಕೋಟಿ ರೂಪಾಯಿಯನ್ನು ಮಂಡಳಿಗೆ ಕೊಡ್ತೀವಿ ಅಂಥೇಳಿ FD ಬರೆದುವಂಥ ಲೆಟರ್ ಇದೆ. ಆದರೆ ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಈ ಭಾಗದ ಡೆವಲಪ್ಮೆಂಟ್ ಆಗಬೇಕು, ಈ ಭಾಗ ಶೈಕ್ಷಣಿಕವಾಗಿ ಮುಂದುವರಿಬೇಕು, ಆರ್ಥಿಕವಾಗಿ ಮುಂದುವರಿಬೇಕಂದ್ರೆ ಇವತ್ತು ಮಂಡಳಿಗೆ ಬರುವಂಥ ಅನುದಾನವನ್ನು ಸದ್ಬಳಕೆ ಆಗಬೇಕು, ಆ ಮಂಡಳಿಯ ಖರ್ಚುಗಳನ್ನು ಮಾಡಬೇಕು. ಆದರೆ ಇವತ್ತು ಮಂಡಳಿಯ ಕ್ರಿಯಾ ಯೋಜನೆ ಮಾಡುವಲ್ಲಿ, ಮಂಡಳಿಯ ರೂಪುರೇಷೆಗಳನ್ನು ತಯಾರು ಮಾಡುವಲ್ಲಿ ಮಂಡಳಿಯ ಅಧಿಕಾರಿಗಳು ಇವತ್ತು ವಿಫಲರಾಗಿದ್ದಾರೆ. ಇದನ್ನು ಕಣ್ಣು ಮುಚ್ಚಿ ನೋಡುತ್ತಿರುವಂಥ ನಮ್ಮ ಭಾಗದ ಜನಪ್ರತಿನಿಧಿಗಳು ಇವತ್ತು ಕಾಟಾಚಾರಕ್ಕೆ ಮಾತ್ರ ನಾವು ಇವತ್ತು ಇಡೀ ಹೈದರಾಬಾದ್ ಕರ್ನಾಟಕವನ್ನು ಡೆವಲಪ್ಮೆಂಟ್ ಮಾಡ್ತೀವಿ, 4,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ, ಅಷ್ಟು ಬಜೆಟ್ ತಂದೀವಿ, ಇಷ್ಟು ಬಜೆಟ್, ಎಲ್ಲಿದೆ ಬಜೆಟು, ಎಲ್ಲಿದೆ ದುಡ್ಡು? ಇವತ್ತು FD ಅವರು ಮಂಡಳಿಗೆ ಛೀಮಾರಿಯನ್ನು ಹಾಕಿದ್ದಾರೆ. ಏನಂದರೆ ಇವರಿಗೆ ಲಜ್ಜೆಗಟ್ಟಂಥ ಅಧಿಕಾರಿಗಳು, ಮಂಡಳಿ ಅಧಿಕಾರಿಗಳು, ಮಾನ ಮರ್ಯಾದೆ ಇಲ್ಲದಂಥ ಏನು ಈ ಭಾಗದ ಜನಪ್ರತಿನಿಧಿಗಳಿದಾರ, ಇವರಿಗೆ ನಾಚಿಕೆ ಆಗಬೇಕು. 2024-25ನೇ ಸಾಲಿನ 3,000 ಕೋಟಿ ರೂಪಾಯಿ ಖರ್ಚು ಮಾಡಲಿಕ್ಕೆ ಇವರು ಇಲ್ಲಿಂದ ಆಗಿಲ್ಲ. ಆಮೇಲೆ ಈಗ 24-25ನೇ ಸಾಲಿನ ಇದು 25-26ನೇ ಸಾಲಿನ 5,000 ಕೋಟಿ ರೂಪಾಯಿ ಮತ್ತು ಉಳಿದಿರುವಂಥ 1,700 ಕೋಟಿ ರೂಪಾಯಿ ಬರೀ 3 ತಿಂಗಳಲ್ಲಿ, ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳಲ್ಲಿ ಇವರು 6,700 ಕೋಟಿ ರೂಪಾಯಿ ಖರ್ಚು ಮಾಡುವಂಥ ಎಬಿಲಿಟಿ ಇರುವಂಥ ಅಧಿಕಾರಿಗಳಿದಾರ, ಎಬಿಲಿಟಿ ಇರುವಂಥ ಈ ಜನಪ್ರತಿನಿಧಿಗಳಿದಾರ. ಇವತ್ತು ಚಳಿಗಾಲದ ಅಧಿವೇಶನ ಮಾಡಿಬಿಟ್ಟು ಅಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಕಲ್ಯಾಣ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂಥ ನಾಲಾಯಕ ಜನಪ್ರತಿನಿಧಿಗಳಿಗೆ ಇವತ್ತು ನಾನು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀನಿ. ಮೊದಲು ಕ್ರಿಯಾ ಯೋಜನೆ ಮಾಡಿ ಬಂದಂಥ ಫಂಡನ್ನು ಯುಟಿಲೈಸ್ ಮಾಡಿ ಈ ಭಾಗದ ಡೆವಲಪ್ಮೆಂಟ್ ಮಾಡಿರಿ. ನಿಮ್ಗೆ ಅವಾಗ ಏನದ, ನೀವು ಇವತ್ತು ಈ ಭಾಗದ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಲಿಕ್ಕೆ ನೀವು ಲಾಯಕ್ಕಿದ್ದೀರಿ ಅಂಥೇಳಿ ಈ ಮೂಲಕ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ.